ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ. ಈ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟ ರೇಖಾಚಿತ್ರವನ್ನು ರಚನೆ ಮಾಡಲು ಕೆಲವು ನಿರ್ದಿಷ್ಟ ಅಳತೆಗಳ ಸಹಾಯದಿಂದ ರೇಖಾಚಿತ್ರ ರಚನೆ ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ 10 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಎಳೆದುಕೊಂಡು 8 ಸೆಂಟಿಮೀಟರ್ ಅಂತರದಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳುವುದು. ಇದೇ ರೀತಿಯಾಗಿ ಮತ್ತೊಂದು ರೇಖಾಖಂಡವನ್ನು ರಚಿಸಿಕೊಳ್ಳುವುದು. ಈ ರೇಖಾಖಂಡವು ಈ ಮೊದಲೇ ರಚಿಸಿದ ರೇಖಾಖಂಡದಿಂದ 6 ಸೆಂಟಿಮೀಟರ್ ಅಂತರದಲ್ಲಿರಲಿ. ಇದೇ ಬಿಂದುವಿನಿಂದ ಮತ್ತೆ ಮುಂದಿನ 6 ಸೆಂಟಿಮೀಟರ್ ಅಂತರದಲ್ಲಿ ಮತ್ತೊಂದು ಬಿಂದುವನ್ನು ಗುರುತಿಸಿಕೊಳ್ಳಿ. ಈ ರೀತಿಯಾಗಿ ಗುರುತಿಸಿಕೊಂಡಂತಹ ಬಿಂದುಗಳಿಂದ ಮತ್ತೊಮ್ಮೆ 10 ಸೆಂಟಿಮೀಟರ್ ಉದ್ದದ ಮತ್ತೊಂದು ರೇಖಾಖಂಡವನ್ನು ಎಳೆದುಕೊಳ್ಳಿ. ಈ ರೇಖಾಖಂಡದ ಮೇಲೆಯೂ ಸಹ 8 ಸೆಂಟಿಮೀಟರ್ ಅಂತರದಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳಿ. ಉಳಿದ ಭಾಗವು 2 ಸೆಂಟಿಮೀಟರ್ಗಳಾಗಿರುತ್ತದೆ. ಕೊನೆಯ ಬಿಂದುವಿನಲ್ಲಿಯೂ ಸಹ ಒಂದು ರೇಖಾಖಂಡವನ್ನು ಎಳೆದುಕೊಳ್ಳುವುದು. ಈ ರೇಖಾಖಂಡವು ಸಹ 10 ಸೆಂಟಿಮೀಟರ್ಗಳಿದ್ದು 8 ಸೆಂಟಿಮೀಟರ್ನಲ್ಲಿ ಒಂದು ಬಿಂದು ಗುರುತಿಸಿಕೊಳ್ಳುವುದು. ಈ ರೀತಿ 3 ರೇಖಾಖಂಡಗಳು ಒಂದಕ್ಕೊಂದು ಸಮಾನಾಂತರವಿರುವಂತೆ ಒಂದರ ಕೆಳಗೆ ಒಂದು ರಚಿಸಿಕೊಳ್ಳುವುದು. ಈ ಅಳತೆಗೆ ಅನುಗುಣವಾಗಿಯೇ ರೇಖಾಚಿತ್ರ ಬಿಡಿಸಬೇಕು ಎನ್ನುವ ನಿಯಮವಿಲ್ಲ. ಈ ಅಳತೆಗೆ ಬಿಡಿಸುವುದರಿಂದ ರೇಖಾಚಿತ್ರವು ಅಂದವಾಗಿರುತ್ತದೆ ಎನ್ನುವ ಉದ್ದೇಶ ಮಾತ್ರವಿರುತ್ತದೆ. ಒಂದು ನಿರ್ದಿಷ್ಟ ಅಳತೆಯ ಕಣ್ಣಿನ ರೇಖಾಚಿತ್ರ ರಚನೆ ಮಾಡುವುದನ್ನು ಈಗ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಿಮಗೆ ತಿಳಿಸಿದಂತೆ ಒಂದು ರೇಖಾಖಂಡವನ್ನು 10 ಸೆಂಟಿಮೀಟರ್ ಉದ್ದಗಳಷ್ಟು ಎಳೆದುಕೊಂಡು 8 ಸೆಂಟಿಮೀಟರ್ ಅಂತರದಲ್ಲಿ ಒಂದು ಬಿಂದು ಗುರುತಿಸಿಕೊಳ್ಳುವುದು. ಈಗ 2 ಸೆಂಟಿಮೀಟರ್ ತ್ರಿಜ್ಯವನ್ನು ಆಧಾರವಾಗಿಟ್ಟುಕೊಂಡು 8 ಸೆಂಟಿಮೀಟರ್ ಅಂತರದಲ್ಲಿ ಗುರುತಿಸಿದ ಬಿಂದುವನ್ನು ಕೇಂದ್ರವಾಗಿಸಿಕೊಂಡು ಒಂದು ವೃತ್ತವನ್ನು ಎಳೆಯುವುದು. ಈ ವೃತ್ತವನ್ನು ಎಳೆಯಬೇಕಾದರೆ ಮುಂಭಾಗದಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ಉಳಿದ ಭಾಗವನ್ನು ನಾವು ಗುರುತಿಸಿಕೊಳ್ಳುವುದು. 2 ಸೆಂಟಿಮೀಟರ್ ತ್ರಿಜ್ಯಕ್ಕಿಂತ ಸ್ವಲ್ಪ ಭಾಗ ಕಡಿಮೆ ತೆಗೆದುಕೊಂಡು ಈಗ ನಾವು ಒಂದು ಕಂಸವನ್ನು ಗುರುತಿಸಿಕೊಳ್ಳುವುದು. ಇದು ಕಣ್ಣಿನ ಮಸೂರ ರಚನೆಗಾಗಿರುತ್ತದೆ. ಇದೇ ರೀತಿಯಾಗಿ ವಿರುದ್ಧ ದಿಕ್ಕಿನಿಂದ ಮತ್ತೊಂದು ಕಂಸವನ್ನು ಈ ಕಂಸದೊಂದಿಗೆ ಸೇರುವಂತೆ ಗುರುತಿಸಿಕೊಳ್ಳುವುದು. ಈಗ ನೀವು ಕಣ್ಣಿನ ಮಸೂರವನ್ನು ರಚನೆ ಮಾಡಿರುವುದು ಗಮನಿಸಬಹುದು. ಮುಂಭಾಗದಲ್ಲಿ ಖಾಲಿ ಬಿಟ್ಟಂತಹ ಜಾಗವನ್ನು ಉಬ್ಬಾದ ಭಾಗದ ರೀತಿಯಲ್ಲಿ ಗುರುತಿಸಿಕೊಳ್ಳುವುದು. ಇದು ಕಣ್ಣಿನ ಮುಂದಿನ ಭಾಗ ಕಾರ್ನಿಯಾ ಆಗಿರುತ್ತದೆ. ಈ ನಿರ್ದಿಷ್ಟ ಅಳತೆಯನ್ನು ಆಧಾರವಾಗಿಟ್ಟುಕೊಂಡು ಈಗಾಗಲೇ ಗುರುತಿಸಿರುವ 3 ರೇಖಾಖಂಡಗಳಲ್ಲಿಯೂ ಸಹ ಇದೇ ರೀತಿಯ 3 ಕಣ್ಣುಗಳ ರಚನೆಯನ್ನು ಮಾಡಿಕೊಳ್ಳುವುದು. ನೀವು ಈಗ ಇಲ್ಲಿ ಗಮನಿಸಬಹುದಾಗಿದೆ. ಈ ರೀತಿ 3 ರೇಖಾಖಂಡಗಳಲ್ಲಿಯೂ ಸಹ ನೀವು ಇದೇ ರೀತಿಯ ಅಳತೆಯ ರಚನೆಯನ್ನು ಮಾಡಿಕೊಳ್ಳುವುದು. ಈ 3 ರೀತಿಯ ಕಣ್ಣುಗಳಲ್ಲಿ ನಾವು ಸಮೀಪ ದೃಷ್ಟಿ ಕಣ್ಣಿನ ದೂರಬಿಂದು, ಸಮೀಪ ದೃಷ್ಟಿ ಕಣ್ಣು ಹಾಗೂ ಸಮೀಪ ದೃಷ್ಟಿ ಕಣ್ಣಿಗೆ ಪರಿಹಾರದ ರೇಖಾಚಿತ್ರಗಳನ್ನು ಬಿಡಿಸಲಿದ್ದೇವೆ. ಸಮೀಪ ದೃಷ್ಟಿಗೆ ಸಂಬಂಧಿಸಿದ ಮೊದಲನೇ ರೇಖಾಚಿತ್ರ ರಚನೆ ಸಮೀಪ ದೃಷ್ಟಿ ಕಣ್ಣಿನ ದೂರಬಿಂದು. ಈ ಸಮೀಪ ದೃಷ್ಟಿಯನ್ನು ಹೊಂದಿರುವ ಕಣ್ಣಿನ ಅನಂತ ದೂರದಲ್ಲಿರುವ ಬಿಂದುವು ಮುಂದಕ್ಕೆ ಸರಿದಿರುತ್ತದೆ. ಅಂದರೆ ಸಮೀಪ ದೃಷ್ಟಿ ಹೊಂದಿರುವಂತಹ ವ್ಯಕ್ತಿಯು ಕೆಲವು ಮೀಟರ್ಗಳಷ್ಟು ಅಂತರದಲ್ಲಿರುವ ವಸ್ತುಗಳನ್ನು ಮಾತ್ರ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ. ಸಮೀಪ ದೃಷ್ಟಿ ಕಣ್ಣಿನ ದೂರದ ಬಿಂದು ಓನಿಂದ 2 ರೇಖೆಗಳನ್ನು ಮಸೂರದವರೆಗೆ ಎಳೆದುಕೊಳ್ಳುವುದು. ಕಣ್ಣಿನ ಮಸೂರವು ಪೀನ ಮಸೂರವಾಗಿರುವ ಕಾರಣ ಪೀನ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಇದೇ ರೀತಿಯಾದಂತಹ ಮತ್ತೊಂದು ಬೆಳಕಿನ ಕಿರಣವನ್ನು ಓ ದೂರ ಬಿಂದುವಿನಿಂದ ಮಸೂರದವರೆಗೆ ಎಳೆದುಕೊಳ್ಳುವುದು. ಈ ರೀತಿಯಾಗಿ ಎಳೆದುಕೊಂಡಂತಹ 2 ರೇಖೆಗಳು ಮಸೂರದಿಂದ ಕೇಂದ್ರೀಕರಿಸಲ್ಪಟ್ಟು ಅದರ ರೇಖೆಗಳು ರೆಟಿನಾ ಮೇಲೆ ಸಂಧಿಸುವಂತೆ ನೀವು ಎಳೆದುಕೊಳ್ಳುವುದು. ಇದು ಪ್ರತಿಬಿಂಬವು ರೆಟಿನಾ ಮೇಲೆ ಮೂಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಈ ರೀತಿಯಾಗಿ ಸಮೀಪ ದೃಷ್ಟಿ ಹೊಂದಿರುವಂತಹ ವ್ಯಕ್ತಿಯು ಕೆಲವು ಅಂತರದಲ್ಲಿರುವಂತಹ ವಸ್ತುಗಳನ್ನು ಮಾತ್ರ ಸ್ಪಷ್ಟವಾಗಿ ನೋಡಲು ಸಾಧ್ಯ. ಈ ಬಿಂದುವಿನಿಂದ ದೂರದಲ್ಲಿರುವಂತಹ ವಸ್ತುಗಳನ್ನು ಈ ವ್ಯಕ್ತಿಯು ನೋಡಲು ಸಾಧ್ಯವಾಗುವುದಿಲ್ಲ. ಇದು ಸಮೀಪ ದೃಷ್ಟಿಗೆ ಸಂಬಂಧಿಸಿದ ಮೊದಲನೇ ರೇಖಾಚಿತ್ರವಾಗಿರುತ್ತದೆ.
ಈಗ ಸಮೀಪ ದೃಷ್ಟಿಗೆ ಸಂಬಂಧಿಸಿದ ಎರಡನೇ ರೇಖಾಚಿತ್ರದ ರಚನೆ ಸಮೀಪ ದೃಷ್ಟಿಯ ಕಣ್ಣು. ಸಮೀಪ ದೃಷ್ಟಿಯ ಕಣ್ಣು ಅನಂತ ದೂರದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಇಂತಹ ರೇಖಾಚಿತ್ರವನ್ನು ಈಗ ನಾವು ಬಿಡಿಸಲಿದ್ದೇವೆ. ಇದಕ್ಕಾಗಿ ಬೆಳಕಿನ ಕಿರಣಗಳು ಅನಂತ ದೂರದಲ್ಲಿರುವ ವಸ್ತುವಿನಿಂದ ಬರುತ್ತಿವೆ ಎಂಬಂತೆ ನಾವು ಇಲ್ಲಿ ರೇಖೆಗಳನ್ನು ಎಳೆದುಕೊಳ್ಳುವುದು. ಇಲ್ಲಿ ಎಳೆದಂತಹ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುವಂತಹ ಬೆಳಕಿನ ರೇಖೆಗಳಾಗಿದ್ದು ಅನಂತ ದೂರದಲ್ಲಿರುವ ವಸ್ತುವಿನಿಂದ ಬರುತ್ತಿದೆ ಎಂಬುದನ್ನು ಸೂಚಿಸಲು ಇಲ್ಲಿ ಅನಂತ ಬಿಂದುವನ್ನು O' ಎಂದು ಗುರುತಿಸಿಕೊಳ್ಳುವುದು. ಈ ಸಮಾನಾಂತರವಾದಂತಹ ಬೆಳಕಿನ ಕಿರಣಗಳು ಪೀನ ಮಸೂರದಿಂದ ಕಣ್ಣಿನ ಪೀನ ಮಸೂರದಿಂದ ವಕ್ರೀಭವನ ಹೊಂದಿದ ನಂತರ ಕಣ್ಣಿನ ರೆಟಿನಾದ ಮೇಲೆ ಪ್ರತಿಬಿಂಬ ಮೂಡುವುದಕ್ಕೆ ಬದಲಾಗಿ ಅದರ ಮುಂಭಾಗದಲ್ಲಿ ರೇಖೆಗಳು ಸಂಧಿಸುತ್ತಿರುವುದನ್ನು ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸಬಹುದು. ಇದು ಕಣ್ಣಿನಲ್ಲಿ ಪ್ರತಿಬಿಂಬವು ರೆಟಿನಾ ಮೇಲೆ ಮೂಡದೇ ಇರುವುದನ್ನು ಸೂಚಿಸುತ್ತದೆ. ಇಂತಹ ಸನ್ನಿವೇಶದಲ್ಲಿ ಸಮೀಪ ದೃಷ್ಟಿ ಹೊಂದಿರುವಂತಹ ವ್ಯಕ್ತಿಯು ದೂರದಲ್ಲಿರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಎಂಬ ರೇಖಾಚಿತ್ರದ ರಚನೆಯನ್ನು ನೀವು ಇಲ್ಲಿ ಗಮನಿಸಬಹುದಾಗಿದೆ. ಇದು ಸಮೀಪ ದೃಷ್ಟಿಗೆ ಸಂಬಂಧಿಸಿದ ಎರಡನೇ ರೇಖಾಚಿತ್ರ ರಚನೆ ಆಗಿರುತ್ತದೆ. ಸಮೀಪ ದೃಷ್ಟಿಗೆ ಸಂಬಂಧಿಸಿದ ಮೂರನೇ ರೇಖಾಚಿತ್ರ ರಚನೆ ಸಮೀಪ ದೃಷ್ಟಿ ಕಣ್ಣಿಗೆ ಪರಿಹಾರ. ಸಮೀಪ ದೃಷ್ಟಿಯನ್ನು ಹೊಂದಿರುವಂತಹ ಕಣ್ಣಿನ ಮಸೂರದ ಸಾಮರ್ಥ್ಯವು ಹೆಚ್ಚಾಗಿರುತ್ತದೆ, ಅಂದರೆ ಕೇಂದ್ರೀಕರಿಸುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಇದಕ್ಕೆ ವಿರುದ್ಧವಾದಂತಹ ಮಸೂರ ಎಂದರೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುವ ಮಸೂರ, ನಿಮ್ನ ಮಸೂರವನ್ನು ಈ ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಬಳಸುತ್ತೇವೆ. ನಿಮ್ನ ಮಸೂರದ ರಚನೆಯನ್ನು ಮಾಡಲು ಅಡ್ಡಗೆರೆಯ ಮೇಲ್ಭಾಗದಲ್ಲಿ 1 ಸೆಂಟಿಮೀಟರ್ ಅಂತರದಲ್ಲಿ ಅಭಿಮುಖವಾಗಿ 2 ಬಿಂದುಗಳನ್ನು ಗುರುತಿಸಿಕೊಂಡು ಅನುಕ್ರಮ ಅಭಿಮುಖ ಬಿಂದುಗಳನ್ನು ಕಂಸಗಳಿಂದ ಚಿತ್ರದಲ್ಲಿ ತೋರಿಸಿದಂತೆ ಸೇರಿಸಿಕೊಳ್ಳುವುದು. ಈ ರೀತಿಯಾಗಿ ನೀವು ರಚಿಸಿಕೊಂಡ ನಂತರ ನಿಮಗೆ ಸ್ಪಷ್ಟವಾಗಿ ಇಲ್ಲಿ ಗಮನಿಸಿದಾಗ ನಿಮ್ನ ಮಸೂರದ ರಚನೆಯಾಗಿರುವುದನ್ನು ಗಮನಿಸಬಹುದು. ನಿಮ್ನ ಮಸೂರವು ಕೇಂದ್ರ ಭಾಗದಲ್ಲಿ ತೆಳುವಾಗಿದ್ದು ಅಂಚುಗಳಲ್ಲಿ ದಪ್ಪನಾಗಿರುತ್ತದೆ. ನಿಮ್ನ ಮಸೂರದಿಂದ 2 ಬೆಳಕಿನ ಕಿರಣಗಳು ಹಾದು ಹೋಗುವಂತೆ ರಚಿಸಿಕೊಳ್ಳುವುದು. 2 ಸಮಾನಾಂತರವಾದ ರೇಖೆಗಳು ಬೆಳಕಿನ ಕಿರಣವು ಅನಂತ ದೂರದಿಂದ ಬರುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ನಿಮ್ನ ಮಸೂರದಲ್ಲಿ ಯಾವುದೇ ಬೆಳಕಿನ ಕಿರಣಗಳು ವಿಕೇಂದ್ರೀಕರಿಸಿದ ನಂತರ ಅದರ ಪ್ರಧಾನ ಸಂಗಮದಿಂದ ಬಂದಂತೆ ಭಾಸವಾಗುತ್ತದೆ. ಅದಕ್ಕಾಗಿ ನಾವು ಇಲ್ಲಿ ಒಂದು ರೇಖೆಯನ್ನು ಎಳೆದಾಗ ಅದು ಹಿಮ್ಮುಖವಾಗಿ ವೃದ್ಧಿಸಿದಾಗ O ನಿಂದ ಬಂದಂತೆ ಭಾಸವಾಗಬೇಕು. ಅದಕ್ಕಾಗಿ ನಾವು ಸ್ಕೇಲನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೇವೆ. ಇದೇ ರೀತಿಯಾಗಿ ನೀವು ಈ ರೇಖೆಗಳನ್ನು ಹಿಮ್ಮುಖವಾಗಿ ವೃದ್ಧಿಸಿದಾಗ, ವಿಕೇಂದ್ರೀಕೃತಗೊಂಡಂತಹ ರೇಖೆಗಳನ್ನು ಹಿಮ್ಮುಖವಾಗಿ ವೃದ್ಧಿಸಿದಾಗ ಅದು ಓನಲ್ಲಿ ಸಂಧಿಸಬೇಕು. ಇದು ಪ್ರತಿಬಿಂಬವು ಓನಲ್ಲಿ ಮೂಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಏಕೆಂದರೆ ನಿಮ್ನ ಮಸೂರದಲ್ಲಿ ಪ್ರತಿಬಿಂಬವು ದರ್ಪಣದ ಹಿಂಭಾಗದಲ್ಲಿ ಮೂಡುತ್ತದೆ. ಈ ರೀತಿಯಾಗಿ ವಿಕೇಂದ್ರೀಕರಣಗೊಂಡಂತಹ ಬೆಳಕಿನ ಕಿರಣಗಳು ಮುಂದೆ ಪೀನ ಮಸೂರದ ಮೂಲಕ ಹಾದು ಹೋಗುತ್ತದೆ. ಪೀನ ಮಸೂರವು ಈ ಬೆಳಕಿನ ಕಿರಣಗಳನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸುವಂತೆ ಬಾಗಿಸುತ್ತದೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಮೇಲೆ ಮೂಡಿರುತ್ತದೆ ಎಂಬ ರೇಖಾಚಿತ್ರವನ್ನು ಈಗ ನೀವು ಗಮನಿಸಬಹುದಾಗಿದೆ. ಇದು ಸಮೀಪ ದೃಷ್ಟಿಗೆ ಸಂಬಂಧಿಸಿದ ಮೂರನೇ ರೇಖಾಚಿತ್ರವಾಗಿರುತ್ತದೆ. ವಸ್ತುವು ಅನಂತ ದೂರದಲ್ಲಿದ್ದರೂ ಸಹ ಅದರ ಪ್ರತಿಬಿಂಬವು ಆ ವ್ಯಕ್ತಿಗೆ ಈ ಮೊದಲೇ ನಿರ್ಧರಿಸಲ್ಪಟ್ಟಿರುವಂತಹ ದೂರ ಬಿಂದುವಿನಿಂದ ಬಂದಂತೆಯೇ ಭಾಸವಾಗಿರುತ್ತದೆ. ಇದು ಸಮೀಪ ದೃಷ್ಟಿ ಕಣ್ಣಿಗೆ ಪರಿಹಾರವಾದ ಮೂರನೇ ರೇಖಾಚಿತ್ರ ರಚನೆ ಆಗಿರುತ್ತದೆ. ಈ ರೀತಿಯಾಗಿ ನಾವು ಸಮೀಪ ದೃಷ್ಟಿ ಅಥವಾ ಮಯೋಪಿಯಾಗೆ ಸಂಬಂಧಿಸಿದಂತಹ ರೇಖಾಚಿತ್ರ ರಚನೆ ಮಾಡಿರುವುದನ್ನು ಇಲ್ಲಿ ನೀವು ಗಮನಿಸಬಹುದಾಗಿದೆ. 3 ರೀತಿಯ ರೇಖಾಚಿತ್ರಗಳನ್ನು ಈ ರೀತಿಯಾಗಿ ಒಂದರ ಕೆಳಗೆ ಒಂದರಂತೆ ನಾವೀಗ ರಚನೆ ಮಾಡಿರುತ್ತೇವೆ. ಈ ರೀತಿಯಾಗಿ ಸಮೀಪ ದೃಷ್ಟಿ ಅಥವಾ ಮಯೋಪಿಯಾಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳಬಹುದು. ಆಗ ನೀವು 3 ರೇಖಾಚಿತ್ರಗಳನ್ನು ಬಿಡಿಸುವಂತಹ ಸನ್ನಿವೇಶದ ಪ್ರಶ್ನೆ ಇರಬಹುದು, ಅಥವಾ ಇದರಲ್ಲಿ ಯಾವುದಾದರೂ ಒಂದು ರೇಖಾಚಿತ್ರವನ್ನು ಬಿಡಿಸುವ ಸನ್ನಿವೇಶವೂ ಸಹ ಇರಬಹುದಾಗಿರುತ್ತದೆ. ಉದಾಹರಣೆಗೆ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿಯಿಂದ ಬಳಲುತ್ತಿರುವ ವ್ಯಕ್ತಿಯ ಕಣ್ಣಿನ ರೇಖಾಚಿತ್ರವನ್ನು ಬಿಡಿಸಿ ಎಂದು ಕೇಳಿದಾಗ 3 ರೇಖಾಚಿತ್ರಗಳನ್ನು ಬಿಡಿಸಬೇಕಾಗುತ್ತದೆ.
ಅಥವಾ ಸಮೀಪ ದೃಷ್ಟಿಯನ್ನು ಹೊಂದಿರುವ ವ್ಯಕ್ತಿಯ ಸಮೀಪ ದೃಷ್ಟಿಯ ಕಣ್ಣಿನ ರಚನೆಯನ್ನು ಮಾಡಿ ಎಂದಾಗ ಎರಡನೇ ಚಿತ್ರವನ್ನು ಬಿಡಿಸಬೇಕಾಗುತ್ತದೆ. ಅಥವಾ ಸಮೀಪ ದೃಷ್ಟಿಯನ್ನು ಹೊಂದಿರುವ ವ್ಯಕ್ತಿಯ ಕಣ್ಣಿಗೆ ಪರಿಹಾರದ ರೇಖಾಚಿತ್ರವನ್ನು ಬಿಡಿಸಿ ಎಂದಾಗ ನೀವು ಮೂರನೇ ರೀತಿಯ ರೇಖಾಚಿತ್ರವನ್ನು ಬಿಡಿಸಬೇಕಾಗುತ್ತದೆ. ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಇದಕ್ಕೆ ಸಂಬಂಧಿಸಿದ ರೇಖಾಚಿತ್ರ ರಚನೆಗೆ ಮಾಡುವುದಕ್ಕೆ ಮುನ್ನ ಕೆಲವು ನಿರ್ದಿಷ್ಟ ಅಳತೆಗೆ ನಾವು ಬಿಂದುಗಳನ್ನು ಗುರುತಿಸಿಕೊಂಡು ರೇಖಾಚಿತ್ರ ರಚನೆ ಮಾಡುವ ಬಗ್ಗೆ ತಿಳಿದುಕೊಳ್ಳೋಣ. 0 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ಗಳಲ್ಲಿ ಒಂದೊಂದು ಬಿಂದುಗಳನ್ನು ಗುರುತಿಸಿಕೊಳ್ಳುವುದು. ಮೊದಲನೇ ಬಿಂದುವಿನಿಂದ 10 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಎಳೆದುಕೊಂಡು 8 ಸೆಂಟಿಮೀಟರ್ನಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳುವುದು. ಎರಡನೇ ಬಿಂದುವು 6 ಸೆಂಟಿಮೀಟರ್ ಅಂತರದಲ್ಲಿದ್ದು ಈ ಬಿಂದುವಿನಿಂದ 11 ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಎಳೆದುಕೊಳ್ಳುವುದು. ಈ ರೇಖೆಯ ಮೇಲೆ 3 ಸೆಂಟಿಮೀಟರ್, 8 ಸೆಂಟಿಮೀಟರ್ ಹಾಗೂ 10 ಸೆಂಟಿಮೀಟರ್ಗಳಲ್ಲಿ ಒಂದೊಂದು ಬಿಂದುಗಳನ್ನು ಗುರುತಿಸಿಕೊಳ್ಳುವುದು. ಒಟ್ಟು 3 ಬಿಂದುಗಳನ್ನು ಗುರುತಿಸಿಕೊಳ್ಳುವುದು. ಮೂರನೇ ಬಿಂದುವಿನಿಂದ ಒಂದು ರೇಖಾಖಂಡವನ್ನು ಎಳೆದು ಈ ರೇಖೆಯ ಉದ್ದವು 10 ಸೆಂಟಿಮೀಟರ್ಗಳಾಗಿರಲಿ. ಈ ರೇಖೆಯ ಮೇಲೆ 3 ಸೆಂಟಿಮೀಟರ್ನಲ್ಲಿ ಒಂದು ಬಿಂದು ಹಾಗೂ 8 ಸೆಂಟಿಮೀಟರ್ನಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳುವುದು. ಗಮನಿಸಿ, ಇದೇ ನಿರ್ದಿಷ್ಟ ಅಳತೆಯನ್ನು ತೆಗೆದುಕೊಂಡು ರೇಖಾಚಿತ್ರ ರಚನೆ ಮಾಡಬೇಕು ಎನ್ನುವ ನಿಯಮವಿರುವುದಿಲ್ಲ. ಇದು ಕೇವಲ ರೇಖಾಚಿತ್ರವು ಅಂದವಾಗಿಯೂ ಸ್ಪಷ್ಟವಾಗಿಯೂ ಕಾಣಬೇಕು ಎನ್ನುವ ಉದ್ದೇಶವನ್ನು ಮಾತ್ರ ಹೊಂದಿರುತ್ತದೆ. ಈ ರೀತಿಯಾಗಿ ನಿರ್ದಿಷ್ಟ ಅಳತೆಯ 3 ರೇಖೆಗಳನ್ನು ರಚಿಸಿಕೊಂಡ ನಂತರ ದೂರದೃಷ್ಟಿಗೆ ಸಂಬಂಧಿಸಿದ 3 ರೀತಿಯ ಕಣ್ಣಿನ ರಚನೆಗಳನ್ನು ನಾವು ಮಾಡುವುದಕ್ಕಾಗಿ ಈಗ ನಾವು ನಿರ್ದಿಷ್ಟ ಅಳತೆಯ ಕಣ್ಣನ್ನು ಬಿಡಿಸಿಕೊಳ್ಳುತ್ತೇವೆ. ಇದಕ್ಕಾಗಿ ಮೊದಲನೇ ರೇಖೆಯಲ್ಲಿ 8 ಸೆಂಟಿಮೀಟರ್ನಲ್ಲಿ ಗುರುತಿಸಿದಂಥ ಬಿಂದುವಿನಿಂದ 2 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ಕಣ್ಣಿನ ರಚನೆಯನ್ನು ಮಾಡುವುದು. ಇದಕ್ಕಾಗಿ ಒಂದು ವೃತ್ತವನ್ನು ಮುಂಭಾಗದಲ್ಲಿ ಸ್ವಲ್ಪ ಸ್ಥಳವನ್ನು ಬಿಟ್ಟು ರಚಿಸಿಕೊಳ್ಳುವುದು. ಇದೇ ರೀತಿಯಾಗಿ ಎರಡನೇ ರೇಖೆಯು 11 ಸೆಂಟಿಮೀಟರ್ಗಳಿದ್ದು ಇಲ್ಲಿಯೂ ಸಹ 8 ಸೆಂಟಿಮೀಟರ್ ಅಂತರದಲ್ಲಿರುವ ಬಿಂದುವಿನಿಂದ ನಾವು ಒಂದು ವೃತ್ತವನ್ನು ರಚಿಸಿಕೊಳ್ಳುವುದು. ಗಮನಿಸಿ, ಈ ವೃತ್ತದ ಹಿಂಭಾಗದಲ್ಲಿ 1 ಸೆಂಟಿಮೀಟರಷ್ಟು ಹೆಚ್ಚಾದ ರೇಖೆ ಇರುತ್ತದೆ. ಮೂರನೇ ರೇಖೆಯಲ್ಲಿಯೂ ಸಹ 8 ಸೆಂಟಿಮೀಟರ್ ಅಂತರದಲ್ಲಿರುವ ಬಿಂದುವು ಕೇಂದ್ರವಾಗಿಸಿಕೊಂಡು ಮತ್ತೊಂದು ವೃತ್ತವನ್ನು ರಚಿಸುವುದು. ಮೊದಲನೇ ಚಿತ್ರದಲ್ಲಿ ಒಂದು ಕಂಸವನ್ನು ಗುರುತಿಸಿಕೊಳ್ಳುವುದು. ಇದು ಮಸೂರ ರಚನೆಗೆ ಅನ್ವಯಿಸಿರುತ್ತದೆ. 2 ಸೆಂಟಿಮೀಟರ್ಗಿಂತ ಕಡಿಮೆ ಇರುವಷ್ಟು ಅಂತರದ ಉದ್ದವನ್ನು ತೆಗೆದುಕೊಂಡು ಪ್ರತಿ ಒಂದು ರೇಖೆಯ ಮೇಲೂ ಒಂದೊಂದು ಕಂಸಗಳನ್ನು ಗುರುತಿಸುತ್ತಾ ಹೋಗುವುದು. ಮತ್ತೊಂದು ತುದಿಯಿಂದ ಈ ಕಂಸಗಳನ್ನು ಸೇರಿಸುವಂತೆ ನಾವು ಈಗ ಮತ್ತೊಂದು ಕಂಸವನ್ನು ರಚಿಸುವುದು. ಗಮನಿಸಿ, ದೂರದೃಷ್ಟಿ ಕಣ್ಣಿನಲ್ಲಿ ನಾವು ರಚಿಸುವಂತಹ ಮಸೂರವು ಸಮೀಪ ದೃಷ್ಟಿಗೆ ಹೋಲಿಸಿದರೆ ಸ್ವಲ್ಪ ದಪ್ಪನಾಗಿ ಇರಬೇಕಾಗಿರುತ್ತದೆ. ಸಮೀಪ ದೃಷ್ಟಿ ಕಣ್ಣಿನಲ್ಲಿ ಮಸೂರದ ಗಾತ್ರವು ತೆಳುವಾಗಿರುತ್ತದೆ. ಇಲ್ಲಿ ದೂರದೃಷ್ಟಿ ಕಣ್ಣಿನಲ್ಲಿ ಮಸೂರದ ಗಾತ್ರವನ್ನು ಸ್ವಲ್ಪ ದಪ್ಪನಾಗಿ ಬಿಡಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿಯಾಗಿ 3 ರೇಖಾಚಿತ್ರಗಳಲ್ಲಿ ಮಸೂರದ ರಚನೆಯನ್ನು ನಾವು ಮಾಡಿಕೊಳ್ಳುವುದು. ಈ ರೀತಿಯಾಗಿ ಮಸೂರಗಳ ರಚನೆ ಮಾಡಿಕೊಂಡ ನಂತರ ವೃತ್ತದ ಮುಂಭಾಗದಲ್ಲಿ ಉಬ್ಬಾದ ಆಕಾರದಲ್ಲಿ ಕಾರ್ನಿಯಾದ ರಚನೆಯನ್ನು ಮಾಡಿಕೊಳ್ಳುವುದು. ಈಗಾಗಲೇ ರೇಖಾಖಂಡದ ಮೇಲೆ ಗುರುತಿಸಿಕೊಂಡಿರುವಂತಹ ಬಿಂದುಗಳನ್ನು ಎನ್ ಎಂದು ಗುರುತಿಸುವುದು. ಇದು ದೂರದೃಷ್ಟಿ ಕಣ್ಣಿನ ಸಮೀಪ ಬಿಂದುವಾಗಿದೆ. ಹಾಗೂ ಎನ್ ಡ್ಯಾಶ್ ಅನ್ನು ಗುರುತಿಸಿಕೊಳ್ಳುವುದು. ಇದು ಸಾಮಾನ್ಯ ಕಣ್ಣಿನ ಸಮೀಪ ಬಿಂದುವಾಗಿದೆ. ದೂರದೃಷ್ಟಿಯನ್ನು ಹೊಂದಿರುವ ಕಣ್ಣಿನ ಸಮೀಪ ಬಿಂದುವು ಹಿಂದಕ್ಕೆ ಸರಿದಿರುತ್ತದೆ ಎಂಬುದನ್ನು ಈ ರೇಖಾಚಿತ್ರದಲ್ಲಿ ನೀವು ಗಮನಿಸಬಹುದಾಗಿದೆ. ದೂರದೃಷ್ಟಿಗೆ ಸಂಬಂಧಿಸಿದ ಮೊದಲನೇ ಕಣ್ಣಿನ ರೇಖಾಚಿತ್ರದ ರಚನೆ.
ಈಗಾಗಲೇ ನಿರ್ಧರಿಸಿಕೊಂಡಿರುವಂತಹ ಅಳತೆಗೆ ಅನುಗುಣವಾಗಿ ಒಂದು ರೇಖೆಯನ್ನು 10 ಸೆಂಟಿಮೀಟರ್ಗಳಷ್ಟು ಉದ್ದದಲ್ಲಿ ಎಳೆದುಕೊಳ್ಳುವುದು. ಈ ರೇಖೆಯ ಮೇಲೆ 8 ಸೆಂಟಿಮೀಟರ್ನಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳುವುದು. ಕೈವಾರದ ಸಹಾಯದಿಂದ 2 ಸೆಂಟಿಮೀಟರ್ನ ತ್ರಿಜ್ಯವನ್ನು ತೆಗೆದುಕೊಂಡು 8 ಸೆಂಟಿಮೀಟರ್ನಲ್ಲಿ ಗುರುತಿಸಿರುವ ಬಿಂದುವನ್ನು ಕೇಂದ್ರವಾಗಿಸಿಕೊಂಡು ಕಣ್ಣಿನ ರಚನೆಯನ್ನು ಮಾಡುವುದು. ಸ್ವಲ್ಪ ಮುಂಭಾಗದಲ್ಲಿ ಸ್ಥಳಾವಕಾಶವನ್ನು ಬಿಟ್ಟು ಒಂದು ವೃತ್ತವನ್ನು ರಚಿಸಿಕೊಳ್ಳುವುದು. ವೃತ್ತದ ತ್ರಿಜ್ಯಕ್ಕಿಂತ ಸ್ವಲ್ಪ ಕಡಿಮೆ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ಕಂಸವನ್ನು ರಚಿಸಿಕೊಳ್ಳುವುದು. ಮಸೂರ ರಚನೆಗಾಗಿ ಈ ಕಂಸವನ್ನು ರಚಿಸಲಾಗಿದೆ. ವಿರುದ್ಧ ದಿಕ್ಕಿನಿಂದಲೂ ಸಹ ಈ ಕಂಸಗಳನ್ನು ಸೇರಿಸುವಂತೆ ಮತ್ತೊಂದು ಕಂಸವನ್ನು ರಚಿಸಿಕೊಳ್ಳುವುದು. ಇಲ್ಲಿ ಮಸೂರವು ಸ್ವಲ್ಪ ದಪ್ಪನಾಗಿರುವಂತೆ ಬಿಡಿಸಿಕೊಳ್ಳುವುದು. ಈ ರೀತಿಯಾಗಿ ಮಸೂರದ ರಚನೆಯನ್ನು ಮಾಡಿದ ನಂತರ ವೃತ್ತದ ಮುಂಭಾಗದ ಗೆರೆಗಳನ್ನು ಸೇರಿಸುವ ಮೂಲಕ ಕಾರ್ನಿಯದ ರಚನೆ ಮಾಡಿಕೊಳ್ಳುವುದು. ರೇಖಾಖಂಡದ ಪ್ರಾರಂಭ ಬಿಂದುವನ್ನು ದೂರದೃಷ್ಟಿಯ ಹತ್ತಿರದ ಬಿಂದು ಎನ್ ಎಂದು ಗುರುತಿಸಿಕೊಳ್ಳುವುದು. ಇದು ದೂರದೃಷ್ಟಿ ಹೊಂದಿರುವ ಕಣ್ಣಿನ ಸಮೀಪ ಬಿಂದುವಾಗಿರುತ್ತದೆ. ಈ ಬಿಂದುವಿನಲ್ಲಿ ವಸ್ತುವನ್ನು ಇಟ್ಟಾಗ ಮಾತ್ರ ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಚಿತ್ರ ಕಾಣುತ್ತದೆ. ಈ ಬಿಂದುವಿನಿಂದ 2 ಬೆಳಕಿನ ಕಿರಣಗಳನ್ನು ಎಳೆದುಕೊಳ್ಳುವುದು. ಈ ಬೆಳಕಿನ ಕಿರಣಗಳು ಮಸೂರದಿಂದ ವಕ್ರೀಭವಿಸಿದ ನಂತರ ರೆಟಿನಾದ ಮೇಲೆ ಕೇಂದ್ರೀಕೃತವಾಗುವಂತೆ ರೇಖೆಗಳನ್ನು ಎಳೆದುಕೊಳ್ಳುವುದು. ಈ ರೇಖಾಚಿತ್ರದಿಂದ ನಮಗೆ ತಿಳಿದು ಬರುವ ಅಂಶವೇನೆಂದರೆ, ಸಾಮಾನ್ಯ ಕಣ್ಣಿನ ಸಮೀಪ ದೃಷ್ಟಿಯು 25 ಸೆಂಟಿಮೀಟರ್ ದೂರದಲ್ಲಿದ್ದು ದೂರದೃಷ್ಟಿಯನ್ನು ಹೊಂದಿರುವಂತಹ ವ್ಯಕ್ತಿಯ ಸಮೀಪ ಬಿಂದುವು ಇದರಿಂದ ಹಿಂದೆ ಸರಿದಿರುತ್ತದೆ. ಈ ನಿರ್ದಿಷ್ಟ ಬಿಂದುವಿನಲ್ಲಿ ಇದ್ದಂಥ ಸನ್ನಿವೇಶದಲ್ಲಿ ಮಾತ್ರ ಅವರಿಗೆ ವಸ್ತುವು ಸ್ಪಷ್ಟವಾಗಿ ಕಾಣುವುದರಿಂದ ಇಂತಹ ಕಣ್ಣಿನ ರಚನೆಯ ರೇಖಾಚಿತ್ರವನ್ನು ಈಗ ನೀವು ಇಲ್ಲಿ ಗಮನಿಸಬಹುದಾಗಿದೆ. ದೂರದೃಷ್ಟಿಗೆ ಸಂಬಂಧಿಸಿದ ಎರಡನೇ ರೀತಿಯ ಕಣ್ಣಿನ ರಚನೆ ದೂರದೃಷ್ಟಿ ಕಣ್ಣು. ಇದಕ್ಕಾಗಿ ಈಗಾಗಲೇ ನಿರ್ಧರಿಸಿಕೊಂಡಿರುವಂತೆ 11 ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಎಳೆದುಕೊಂಡು 3 ಸೆಂಟಿಮೀಟರ್, 8 ಮತ್ತು 10 ಸೆಂಟಿಮೀಟರ್ ಅಂತರಗಳಲ್ಲಿ 3 ಬಿಂದುಗಳನ್ನು ಗುರುತಿಸಿಕೊಳ್ಳುವುದು. 2 ಸೆಂಟಿಮೀಟರನ್ನು ತ್ರಿಜ್ಯವಾಗಿಸಿಕೊಂಡು 8 ಸೆಂಟಿಮೀಟರ್ ಬಿಂದುವಿನಲ್ಲಿ ನಾವು ಕೇಂದ್ರವಾಗಿಸಿಕೊಂಡು ಒಂದು ವೃತ್ತವನ್ನು ಎಳೆದುಕೊಳ್ಳುವುದು. ಈ ವೃತ್ತದ ಮುಂಭಾಗದಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ವೃತ್ತವನ್ನು ಎಳೆದುಕೊಳ್ಳುವುದು. ಈಗ ಮಸೂರದ ರಚನೆಯನ್ನು ಮಾಡಲು 2 ಸೆಂಟಿಮೀಟರ್ಗಿಂತ ಸ್ವಲ್ಪ ಕಡಿಮೆ ಅಳತೆಯನ್ನು ತೆಗೆದುಕೊಂಡು ಒಂದು ಕಂಸವನ್ನು ರಚಿಸಿಕೊಳ್ಳುವುದು. ಮತ್ತೊಂದು ದಿಕ್ಕಿನಿಂದ ಈ ಕಂಸಗಳನ್ನು ಸೇರಿಸುವಂತೆ ಮತ್ತೊಂದು ಕಂಸವನ್ನು ರಚಿಸಿಕೊಳ್ಳುವುದು. ಈ ರೀತಿ ರಚಿಸಿದ ಕಂಸವು ಗಾತ್ರದಲ್ಲಿ ಸ್ವಲ್ಪ ದಪ್ಪನಾಗಿರುವಂತೆ ರಚಿಸಿಕೊಳ್ಳುವುದು. ವೃತ್ತದ ಮುಂಭಾಗಗಳನ್ನು ಸೇರಿಸುವ ಮೂಲಕ ಕಾರ್ನಿಯಾದ ರಚನೆ ಮಾಡಿಕೊಳ್ಳುವುದು. ಈಗಾಗಲೇ ಗುರುತಿಸಿರುವಂತಹ ಬಿಂದುಗಳಿಗೆ ಹೆಸರಿಸುವುದು. ಮೊದಲನೆಯ ಬಿಂದು ಎನ್ ದೂರದೃಷ್ಟಿ ಕಣ್ಣಿನ ಸಮೀಪ ಬಿಂದು, ಎರಡನೇ ಬಿಂದು ಎನ್ ಡ್ಯಾಶ್ ಸಾಮಾನ್ಯ ಕಣ್ಣಿನ ಸಮೀಪ ಬಿಂದು. ಸಾಮಾನ್ಯ ಕಣ್ಣಿನ ಸಮೀಪ ಬಿಂದುವಿನಿಂದ ನಾವು ಈಗ ಎಳೆದಂತಹ ಬೆಳಕಿನ ಕಿರಣಗಳು ಮಸೂರದಿಂದ ವಕ್ರೀಭವಿಸಿದ ನಂತರ ಈ ರೇಖೆಗಳು ರೆಟಿನಾದ ಮೇಲೆ ಸಂಧಿಸುವ ಬದಲು ಈಗಾಗಲೇ ನಾವು ನಿರ್ಧರಿಸಿಕೊಂಡಿರುವಂತೆ ಕಣ್ಣಿನ ಹಿಂಭಾಗದಲ್ಲಿ ಗುರುತಿಸಿರುವಂತಹ ಬಿಂದುವಿನಲ್ಲಿ ಹೋಗಿ ಸಂಧಿಸುತ್ತದೆ. ಎಂದರೆ ಈ ರೇಖೆಗಳು ಕಣ್ಣಿನ ಹಿಂಭಾಗದಲ್ಲಿ ಸಂಧಿಸುವುದರಿಂದ ವ್ಯಕ್ತಿಗೆ ಸ್ಪಷ್ಟವಾದಂತಹ ವಸ್ತುವಿನ ಚಿತ್ರ ಕಾಣುವುದಿಲ್ಲ. ಹೀಗಾಗಿ ದೂರದೃಷ್ಟಿ ಹೊಂದಿರುವಂತಹ ವ್ಯಕ್ತಿಗೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಎನ್ನುವ ರೇಖಾಚಿತ್ರದ ರಚನೆಯನ್ನು ನೀವು ಇಲ್ಲಿ ಗಮನಿಸಬಹುದಾಗಿದೆ. ದೂರದೃಷ್ಟಿ ಕಣ್ಣಿನ ರೇಖಾಚಿತ್ರ. ಮೂರನೇ ರೀತಿಯ ರೇಖಾಚಿತ್ರ ದೂರದೃಷ್ಟಿ ಕಣ್ಣಿಗೆ ಪರಿಹಾರ.
ಈ ರೇಖಾಚಿತ್ರದಲ್ಲಿ ನಾವು ಈಗಾಗಲೇ ನಿರ್ಧರಿಸಿರುವಂತೆ 10 ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಎಳೆದುಕೊಂಡು 3 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ನಲ್ಲಿ 2 ಬಿಂದುಗಳನ್ನು ಗುರುತಿಸಿಕೊಳ್ಳುವುದು. ಕೈವಾರದಲ್ಲಿ 2 ಸೆಂಟಿಮೀಟರ್ ಉದ್ದದ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು 8 ಸೆಂಟಿಮೀಟರ್ನಲ್ಲಿ ಗುರುತಿಸಿರುವ ಬಿಂದುವಿನಿಂದ ಕಣ್ಣಿನ ರಚನೆ ಮಾಡಲು ಒಂದು ವೃತ್ತವನ್ನು ರಚಿಸಿಕೊಳ್ಳುವುದು. ಮುಂಭಾಗದಲ್ಲಿ ಕಾರ್ನಿಯಾದ ರಚನೆಗಾಗಿ ಸ್ವಲ್ಪ ಜಾಗವನ್ನು ಬಿಟ್ಟುಕೊಳ್ಳುವುದು. ವೃತ್ತ ರಚನೆಯ ನಂತರ 2 ಸೆಂಟಿಮೀಟರ್ಗಿಂತ ಕಡಿಮೆ ತ್ರಿಜ್ಯವನ್ನು ತೆಗೆದುಕೊಂಡು ಮಸೂರದ ರಚನೆಗಾಗಿ ಒಂದು ಕಂಸವನ್ನು ರಚಿಸಿಕೊಳ್ಳುವುದು. ವಿರುದ್ಧ ದಿಕ್ಕಿನಿಂದ ಈ ಕಂಸಗಳನ್ನು ಜೋಡಿಸುವಂತೆ ಮತ್ತೊಂದು ಕಂಸವನ್ನು ರಚಿಸುವುದು. ಈ 2 ಕಂಸಗಳಿಂದ ನಾವು ಮಸೂರದ ರಚನೆಯನ್ನು ಮಾಡಿಕೊಳ್ಳುತ್ತೇವೆ. ಮಸೂರದ ರಚನೆ ಸ್ವಲ್ಪ ದಪ್ಪನಾಗಿರಲಿ. ಈ ರೀತಿಯಾಗಿ ಮಸೂರದ ರಚನೆಯ ನಂತರ ವೃತ್ತದ ಮುಂಭಾಗದಲ್ಲಿ ಉಬ್ಬಾದ ಭಾಗವನ್ನು ರಚಿಸುವ ಮೂಲಕ ಕಾರ್ನಿಯಾದ ರಚನೆಯನ್ನು ಮಾಡಿಕೊಳ್ಳುವುದು. ದೂರದೃಷ್ಟಿ ಕಣ್ಣಿನ ಕೇಂದ್ರೀಕರಿಸುವ ಸಾಮರ್ಥ್ಯ ಕಡಿಮೆಯಾಗಿರುತ್ತದೆ. ಈ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದೇ ರೀತಿಯ ಮತ್ತೊಂದು ಮಸೂರವನ್ನು ಬಳಸುತ್ತೇವೆ. ಅದೇ ಪೀನ ಮಸೂರ. ಅಂದರೆ ದೂರದೃಷ್ಟಿ ಪರಿಹಾರಕ್ಕಾಗಿ ನಾವು ಬಳಸುವಂತಹ ಮಸೂರ ಪೀನ ಮಸೂರ. ಈ ಪೀನ ಮಸೂರವು ಕಣ್ಣಿನ ಪೀನ ಮಸೂರದ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ರೀತಿಯಾಗಿ ಹತ್ತಿರದಲ್ಲಿರುವಂತಹ ವಸ್ತುವಿನಿಂದ ಬಂದಂತಹ ಬೆಳಕಿನ ಕಿರಣವನ್ನು ಸ್ಪಷ್ಟವಾಗಿ ರೆಟಿನಾ ಮೇಲೆ ಮೂಡಲು ಇದು ಸಹಾಯ ಮಾಡುತ್ತದೆ. ಕಣ್ಣಿನ ಸಾಮಾನ್ಯ ಕಣ್ಣಿನ ಸಮೀಪ ಬಿಂದು N' ಮಸೂರದ ಮೂಲಕ ಹಾದು ಹೋಗುವಂತೆ 2 ಬೆಳಕಿನ ಕಿರಣಗಳನ್ನು ಎಳೆದುಕೊಳ್ಳುವುದು. ಮೊದಲನೆಯ ಮಸೂರದಿಂದ ಹೊರ ಬಂದಂತಹ ಬೆಳಕಿನ ಕಿರಣಗಳು ಕೇಂದ್ರೀಕರಿಸುವುದರಿಂದ ಹೊರ ಬಂದಂತಹ ಬೆಳಕಿನ ಕಿರಣಗಳನ್ನು ಸ್ವಲ್ಪ ಒಳಮುಖವಾಗಿ ಬಾಗಿದಂತೆ ಬರೆದುಕೊಳ್ಳುವುದು. ಈ ರೀತಿಯಾಗಿ ಹೊರ ಬಂದಂತಹ ಬೆಳಕಿನ ಕಿರಣಗಳು ಕಣ್ಣಿನ ಮಸೂರದ ಮೂಲಕ ಹಾದು ಹೋಗುತ್ತವೆ. ಮತ್ತೊಮ್ಮೆ ಕಣ್ಣಿನ ಮಸೂರವೂ ಸಹ ಪೀನ ಮಸೂರವಾಗಿರುವುದರಿಂದ ಈ ಬೆಳಕಿನ ಕಿರಣಗಳು ಮತ್ತಷ್ಟು ಬಾಗುತ್ತವೆ ಹಾಗೂ ರೆಟಿನಾದ ಮೇಲೆ ಹೋಗಿ ಸಂಧಿಸುತ್ತವೆ. ಈ ರೀತಿಯಾಗಿ ದೂರದೃಷ್ಟಿಯನ್ನು ಹೊಂದಿರುವಂತಹ ಕಣ್ಣಿಗೆ ಪರಿಹಾರವಾಗಿ ನಾವು ಪೀನ ಮಸೂರವನ್ನೇ ಬಳಸುತ್ತೇವೆ. ಈ ರೀತಿಯ ರೇಖಾಚಿತ್ರವನ್ನು ಈಗ ನೀವು ಇಲ್ಲಿ ಗಮನಿಸಬಹುದಾಗಿದೆ. ದೂರದೃಷ್ಟಿಯನ್ನು ಹೊಂದಿರುವ ವ್ಯಕ್ತಿಯ ಸಮೀಪ ಬಿಂದು N ಆಗಿದ್ದು, ಈ ವ್ಯಕ್ತಿಗೆ ವಸ್ತುವು N ಅಥವಾ N ನಿಂದ ಹಿಂದೆ ಇರುವಂತಹ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣುವ ಕಾರಣ ಈ ವ್ಯಕ್ತಿಯು ವಸ್ತುವನ್ನು N' ಇಟ್ಟಂತಹ ಸನ್ನಿವೇಶದಲ್ಲಿ ಪ್ರತಿಬಿಂಬವು ಆ ವ್ಯಕ್ತಿಯ ಸಮೀಪ ಬಿಂದು N ನಲ್ಲಿ ಮೂಡಿದಂತೆ ಭಾಸವಾಗುತ್ತದೆ ಎನ್ನುವಂತಹ ರೇಖಾಚಿತ್ರವನ್ನು ಇಲ್ಲಿ ನೀವು ಗಮನಿಸಬಹುದಾಗಿದೆ. ಈ ರೀತಿಯಾಗಿ ದೂರದೃಷ್ಟಿಗೆ ಸಂಬಂಧಿಸಿದ ಅಥವಾ ಹೈಪರ್ಮೆಟ್ರೋಪಿಯಾಗೆ ಸಂಬಂಧಿಸಿದ 3 ರೀತಿಯ ಕಣ್ಣಿನ ರೇಖಾಚಿತ್ರದ ರಚನೆಯನ್ನು ನಾವು ಇಲ್ಲಿ ಮಾಡಿರುತ್ತೇವೆ. ಈ ರೇಖಾಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಸಹ ಪರೀಕ್ಷೆಯಲ್ಲಿ ಕೇಳಬಹುದಾಗಿದ್ದು, ಪ್ರಶ್ನೆಗೆ ಅನುಗುಣವಾಗಿ ಯಾವ ರೀತಿಯ ರೇಖಾಚಿತ್ರವನ್ನು ಕೇಳಲಾಗಿದೆ ಎಂಬುದನ್ನು ನಿರ್ಧರಿಸಿ ಈ 3 ಚಿತ್ರಗಳು ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದು ರೀತಿಯ ರೇಖಾಚಿತ್ರವನ್ನು ಕೇಳುವಂತಹ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ